ನಾವು ಎಲ್ಲಾ ಮಾಡ್ಕೊಡ್ತೇವಿ, ನ್ಯಾಯ ಮಾಡ್ಕೊಡ್ತೇವಿ, ಲೈಟ್ ಮಾಡ್ತೇವಿ. ನಮ್ಗ್ ವೋಟ್ ಹಾಕ್ರಿ. ಹನುಮಂತರ ಗುಡಿ ಮುಂದ್ ಕೂತ್ ಕುರ್ಚಿ ಮ್ಯಾಲ ಕೂತ್ ಹೇಳಿ ಬಸವನಗೌಡನು ಹೇಳ್ಯಾರಿ, ನಮ್ ಊರ್ಗೌಡನು ಹೇಳ್ಯಾರಿ. ಅವ್ರು ಗೆದ್ದು ಬಂದಿಂದ ಹೋಗಿ ಕೇಳಾಕ್ ಹೋಗೋಣ, ಇದು ಯಾರ್ದು ಜಾಗ ನಮ್ಗೆ ಯಾಕೆ ಹೇಳ್ತೀರಿ, ಯಾ ಸುಳ್ಳು ಮಕ್ಕಳ ಹೋರಿ ಅಂತ ಹೇಳ್ತಾರಿ. ಯಾರು ಬಂದಿದ್ರು ಕನೆಕ್ಟ್ ಈಗ ಬರ್ಲಾಗ್ತಾರೆ. ಹಾಕ್ಪತ್ರ ರೆಡಿ ಸರ್, ಹಾಕ್ಪತ್ರ ಕೊಡಾಕ್ತೇವೆ ಮೇಡಮ್. ಜೈ ಭೀಮ್, ನಮೋ ಬುದ್ಧಾಯ. ಇಲ್ಲಿ DC ಆಫೀಸಿಗೆ ಇಂದಿನ ದಿನ ನಾವು ಒಂದು ಮನವಿಯನ್ನು ಕೊಡ್ಲಾಕ್ ಬಂದಿದ್ದೇವೆ. ಒಂದು 4 ಓಣಿ ಸೇರಿಸಿ ಒಂದು ಮನವಿ ಕೊಡಾಕ್ ಬಂದಿದ್ದೇವೆ DC ಅವ್ರಿಗೆ. ಯಾಕೆ ಮನವಿ ಕೊಡಾಕ್ ಬಂದಿದ್ದೇವೆ ಅಂತಂದ್ರೆ ಅವು 4 ಓಣಿ ಸ್ಲಮ್ ಏರಿಯಾ ಆಗಿರಿಂದ ಇದು 2 ವರ್ಷ 3 ವರ್ಷ ಆಯ್ತು ಸ್ಲಮ್ ಡಿಕ್ಲರೇಷನ್ ಆಗ್ಯದ. ಅವ್ರು ಆ ಜಾಗದಲ್ಲಿ ಇದ್ದು 30-40 ವರ್ಷದ ಒಂದೊಂದು ಓಣಿಗಳಿದಾವ. ಇದು ಮದ್ದಿನ ಒಡ್ರ ಓಣಿ 40 ವರ್ಷ ಆಯ್ತು, ಭಜಂತ್ರಗಲ್ಲಿ 40 ವರ್ಷ ಆಯ್ತು, ಇದೇನು ರಾಮನಗರ 40 ವರ್ಷ ಆಯ್ತು. 40 ವರ್ಷದಿಂದ ಅಲ್ಲೇ ವಾಸ ಮಾಡಿ ಅಲ್ಲೇ ಇದ್ದು ಒಂದು ಲೈಟು ನೀರು ಇಲ್ದನೆ ಬದುಕಿದ ಜನ ಅದಾರಲ್ಲಿ. ಲೈಟು ನೀರು ಇಲ್ದ ಬದುಕಿದ ಜನಕ್ಕೆ ಒಂದು 3 ವರ್ಷ ಆಯ್ತು ಅದು ಸ್ಲಮ್ ಡಿಕ್ಲರೇಷನ್ ಆಗಿಂದ ಅದು ಡೆವಲಪ್ಮೆಂಟ್ ಏರಿಯಾ ಅಂತ ಒಂದು ಬೋರು, ನೆಳ, ಲೈಟು ಎಲ್ಲ ಮಾಡ್ಕೊಂಡಿದಾರ ಹೆಣ್ಮಕ್ಳು ಎಲ್ಲ ಬಡದಾಡಿ. ಆ ಬಡ್ಕೊಂಡಿದ್ದ ಏರಿಯಾದ ಮೇಲೆ ಏನ ಸ್ಲಮ್ ಬೋರ್ಡ್ ಆಫೀಸರ್ ಅವ್ರು ಇದಾರ, ಆ ಆಫೀಸರ್ ಏನ್ ಮಾಡಕತ್ತಾರ, ಒಂದು ಹಕ್ಪತ್ರ ಕೊಡ್ರಿ ಅಂತಂದ್ರೆ ಹಕ್ಪತ್ರ ಕೊಡಾಕ್ ತಯಾರಿಲ್ಲ. ಇದು 2-3 ವರ್ಷದಿಂದ ಏನ್ ಡಿಕ್ಲರೇಷನ್ ಆಗಿದ್ದ ಇದು ಅದ. ಒಬ್ರು ಸಸಾಲಟಿ ಸಾಹೇಬ್ರು ಅಂತಿದ್ದವ್ರು ಅವ್ರಿಗೆ ರಿಟೈರ್ಮೆಂಟ್ ಆಗಿದ್ದಾರೆ. ಸಸಾಲಟಿ ಸಾಹೇಬ್ರು ಅವ್ರೆಲ್ಲ ಹಕ್ಪತ್ರದ ಎಲ್ಲ ರೆಡಿ ಮಾಡಿಂದ ಬಸವನಗೌಡರು ಬಂದಿಂದ ನಿಮಗೆ ವಿತರಣೆ ಮಾಡ್ತೀನಿ ಅಂತ ಹೇಳಿದ್ರು. ವಿತರಣೆ ಮಾಡ್ತೀನಿ ಅಂದ್ರೆ ಬಸವನಗೌಡರು ಅಲ್ಲಿ ಮೀಟಿಂಗ್ ಇರೋದ್ರಿಂದ ಅವ್ರು ಬರ್ಲೇ ಇಲ್ಲ. ಆ ಟೈಮ್ದಾಗ ಬರ್ಲಾರ್ದಾಗನ ಸಾಹೇಬ್ರು ಅದೇ ಟೈಮ್ದಾಗ ರಿಟೈರ್ಡ್ ಆಗಿ ಹೋಗಿಂದ ಇವ್ರು ಏನ್ ಸಾಹೇಬ್ರು ಬಂದಾರ, ಅವ್ರು ಸಾಹೇಬ್ರು ಕೊಡ್ಬೇಕಾಗಿತ್ತು ಪರಿಚಯ ಪತ್ರ ಕೊಡ್ಲಿಲ್ಲ. ಹಕ್ಪತ್ರ ಕೊಡ್ಲಾರ್ದಾಗನೇ ಇದ್ರೆ ಆಯ್ತು ಇಂದು ಕೊಡ್ತೀನಿ, ನಾ ಕೊಡ್ತೀನಿ, ಅದನ್ನ ಮಾಡ್ಕೊಡ್ತೀನಿ, ಇದನ್ನ ಮಾಡ್ಕೊಡ್ತೀನಿ ಅಂತಂದು. ಈಗ ಬಸವನಗೌಡರು PA ಅಂತ ಹೇಳಿ ಬರ್ತಾರಲ್ಲಿ. PA ಅದಾರೋ ಯಾರದಾರೋ ನಮ್ಗೂ ಅಷ್ಟು ಪಕ್ಕ ಗೊತ್ತಿಲ್ಲ. ಅವ್ರು ಬಂದು ಇಲ್ಲ ನಿಮ್ಗೆ ರೊಕ್ಕ ಕೊಡ್ರಿ, ನಾವು ಅದನ್ನ ಮನಿ ಕಟ್ಟಿ ಕೊಡ್ತೇವಿ, ನೀವು ನಮಗೆ ಹಕ್ಪತ್ರ ಮಾಡ್ಕೊಡ್ತೇವಿ, ಅದನ್ನ ಮಾಡ್ಕೊಡ್ತೇವಿ, ಇದನ್ನ ಮಾಡ್ಕೊಡ್ತೇವಿ ಅಂತ ಹೇಳಿ ಜನರಿಗೆ ಅಲ್ಲಿ ಭಾಳ ಪ್ರಾಬ್ಲಮ್ ಮಾಡಕತ್ತಾರ, ಭಾಳ ತೊಂದರೆ ಕೊಡಕತ್ತಾರ. ಆ ಜನರ ಅಷ್ಟು ತೊಂದರೆ ಸಹಿಸಲಾರ್ದೆ ಇವತ್ತು DC ಆಫೀಸಿಗೆ ಒಂದು ಮನವಿ ಕೊಡ್ಲಾಕ್ ಬಂದಾರ ಅವರು. ಅದಕ್ಕೆ ನಾ ಇಷ್ಟೇ ಹೇಳ್ತೀನಿ, ಅವ್ರ ಹಕ್ಪತ್ರ ಅವ್ರಿಗೆ ಕೊಡ್ರಿ, ಹಕ್ಪತ್ರ ಕೊಟ್ಟು ಹಿಂದಾಗಡೆ ಮಾತಾಡ್ರಿ. ಅವ್ರಿಗೆ ಇದ್ದದ ಜಾಗದ ಮ್ಯಾಗಿಂದ ನೀವು ಸ್ಥಳಾಂತರ ಮಾಡಿ ಮತ್ತೊಂದ್ ಕಡೆ ಕಳಿಸಿ ಅವ್ರ ಆ ಜಾಗ ಖಾಲಿ ಮಾಡಂಗಿಲ್ಲ ಇಷ್ಟ ಇದಕ್ಕೆ. ಯಾಕಂದ್ರೆ 40 ವರ್ಷದಿಂದ ಅವ್ರ ಜೀವನಾನೇ ಅಲ್ಲೇ ಆಗ್ಯಾವ. ಅವ್ರು ಮುದುಕರಾಗಿ ಒಂದು ತಲೆಮಾರ ಹೋಗಿ ಮತ್ತೊಂದು ತಲೆಮಾರ ಅಲ್ಲೇ ಬದುಕ್ಲಾಕತ್ತಾರ. ಅದಕ್ಕೆ ನಾ ದಯವಿಟ್ಟು ಹೇಳ್ತೀನಿ, ಸ್ಲಮ್ ಬೋರ್ಡ್ ಆಫೀಸರ್ಗೆ ಹಕ್ಪತ್ರ ಅವ್ರದ್ದು ಏನು ಉತ್ತಾರಿ ಮಾಡ್ಬೇಕು ಎಲ್ಲ ಮಾಡಿಂದ ಅದು ಏನ್ ಲಿವಟ್ ಹಾಕಿ ಕಟ್ತಿ ಅವಾಗ ಕಟ್ರಿ ಅಂತ ಹೇಳಿ ಈ ಮುಖಾಂತರ ಅವ್ರಿಗೆ ಹೇಳ್ಕೊತಾ ಇದ್ದೀನಿ. ನನ್ನ ಹೆಸರು ನಿರ್ಮಲಾ ಹೊಸಮನಿ ಅಂತ ಹೇಳಿ, ಸಾವಿತ್ರಿ ಬಾಪುಲೆ. ಯಾವ್ದ್ರಿ? 17 ನಂಬರ್ ವಾರ್ಡ್ ರೀ. ಹಾ, ಈ ಸಂದರ್ಭದ ಇದು ಏನು ವಿಷಯ ಅದ, ನೀವು ಬಸವನಗೌಡರಿಗೆ ತಿಳಿಸಿರಿ, MLA ಅವ್ರಿಗೆ? ಗೌಡ್ರಿಗೆ ಏನ್ ಗೊತ್ತದ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಗೌಡ್ರ ತನ ನಾವು ಒಂದ್ ಸಲಾನು ಹೋಗಿಲ್ಲ. ಅವ್ರು PA ಹೇಳಿ ಬರತ್ತಾರಲ್ಲ. ಹಾ, PA ಬರತ್ತಾರ, ಕರೆ ಅವ್ರ PA ಅದಾರ ಇಲ್ಲ ನಮ್ಗ್ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ನಿಮ್ಮಲ್ಲಿ ಬರೋರ ಹೆಸರೇನು? ಹೆಸರು ಗೊತ್ತಿಲ್ಲ, ಬರೇ ಗೌಡ್ರ PA ಅತ್ತಾರ. ಫೋಟೋ ತಕೊಂಡ್ರಿ? ಇಲ್ಲ, ಮೊಬೈಲ್ ಯಾರು ಚಾಲು ಮಾಡಿಕೊಡಂಗಿಲ್ರಿ. ಅಲ್ಲಿ ಹೋದ್ ಕೂಡ್ಲೆ ಮೊಬೈಲ್ ಯಾರು ಚಾಲು ಮಾಡಿಕೊಡಂಗಿಲ್ಲ. ಮೊಬೈಲ್ ಯಾರು ಎತ್ತಿಡ್ರಿ ಮೊಬೈಲ್ ತಗೊಂಡ್ ಮಾಡ್ರಿ ಮೊದಲ ಹಿಂಗ್ ಬೆದರಿಸ್ತಾರ. ಅದಕ್ಕಂದ ಅಲ್ಲಿ ಯಾರು ಮೊಬೈಲ್ ಚಾಲು ಮಾಡಿ ಅವ್ರ ಮೊಬೈಲ್ ಹಿಡ್ದಿಲ್ಲ, ಅವ್ರ ಫೋಟೋದು ಏನೋ ತಕೊಂಡಿಲ್ಲ. ಕರೆ ಅವ್ರ PA ಅದಾರ ಗೊತ್ತಿಲ್ಲ, ಹೇಳ್ತಾರ ಅಷ್ಟೇ. MLA PA ಅಂದ್ರೆ ಯಾರು ಬೇಕಾದ್ರೆ ನಂಬ್ತೀರೇನ್ರಿ? ಅವ್ರದ್ದು ಇದೇ ವಿಷಯ ಹೇಳಕ್ ಬಂದಿವಲ್ಲ, ಹೌದು ಅಲ್ಲ ನಮಗ್ ಗೊತ್ತಾಗ್ಬೇಕಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅದು ಕೊಟ್ರಿ? ಇಲ್ಲ, ಕಂಪ್ಲೇಂಟ್ ಅದು ಏನು ಮಾಡಿಲ್ರಿ. ನಾವ್ ಇಲ್ಲಿ ಒಂದು DC ಅವ್ರು ಏನ್ ನಿರ್ಣಯ ತಗೋತಾರ, ಆ ಸ್ಲಮ್ ಬೋರ್ಡ್ ಆಫೀಸರ್ ಕರೆದು ಏನ್ ನಿರ್ಣಯ ತಗೋಲಿ ಅಂತ ಹೇಳಿ ನಾವು DC ಗೆ ಒಂದು ಮನವಿ ಮಾಡಿದೇವಿ. ಅದ್ರ ಮೇಲಾಗಿ ಏನಾರ ಹೆಚ್ಚು ಕಮ್ಮಿ ಆಯ್ತಪ್ಪ ಅಂತಂದ್ರ ಅದನ್ನ ಮುಂದಿನ ದಿನಗಳಲ್ಲಿ ಬೇರೆ ಉಗ್ರ ಹೋರಾಟ, ಉಪವಾಸ ಹೋರಾಟ ಮಾಡಿ ಅದನ್ನ ಏನ್ ಮಾಡ್ಬೇಕಂತ ಅನ್ನೋದು ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ಬೇಕಂತ ಹೇಳಿ ಇಷ್ಟು ಮಾತ್ರ ನಾವು ಮನವಿ ಕೊಡಕ್ ಬಂದಿದ್ದೇವೆ. ಎಷ್ಟು ಮನೆಗಳು ಎಲ್ರಿ ಅಲ್ಲಿ ಈಗ
67 ಮನಿ ಅದಾವ್ರಿ ಮೇಡಮ್. ಇಲ್ಲಿ ಒಂದ್ ರಾಮನಗರದಾಗ ಒಂದ್ 70 ಮನಿಗಳು ಅದಾವ್ರಿ. ಇಲ್ಲಿ ಒಡ್ರೋಣಿ ಒಂದ್ 300 ಕುಟುಂಬ ಅಲ್ಲಿ ವಾಸಿಸ್ತಾರ. ಮತ್ತೆ ಇಲ್ಲಿ ಭಜಂತ್ರಿಗಲ್ಲಿ ಒಂದ್ 300 ಕುಟುಂಬ ಅದಾರ. ಈಗ ಎಲ್ಲಾ ಒಂದೊಂದು ಕುಟುಂಬದಾಗ 40 ವರ್ಷದಿಂದ ಅವ್ರು ವಾಸಿಸ್ತಾರ ಅಲ್ಲೇ. 40 ವರ್ಷದಿಂದ ಅಲ್ಲೇ ಇರ್ತಾರತ್ತಂದ್ರ ಅಲ್ಲೊಂದು 300-400 ಕುಟುಂಬಗಳು ಅದಾವ್. ಅವ್ರ 40 ವರ್ಷದಿಂದ ಯಾರು ಹೋಗಿ ಟಚ್ ಮಾಡಿಲ್ಲ ಅವ್ರಿಗೆ. ನೀವ್ ಹೆಂಗ್ ಅದಿರ್ ಸತ್ತಿರೋ ಬದುಕಿರೋ ಹೊತ್ತು ಕೇಳಿಲ್ಲ ಅವ್ರಿಗೆ. ನೀವ್ ಚಲೋ ಕೆಟ್ಟತ್ತು ಕೇಳಿಲ್ಲ ಅವ್ರಿಗೆ. ಹೋಟ್ ಮಾತ್ರ ಬೇಕಾದಾಗ ಹೋಟಿಗೆ ಹೋಗ್ಯಾರ ಓಣಿಗೆ. ಹೋಟ್ ಮಾತ್ರ ಬೇಕಾದಾಗ ಹೋಟಿನ ಸಂಬಂಧ ಓಣಿಗೆ ಹೋಗ್ಯಾರ. ಕರೆ ಎಲ್ಲಿ ಯಾರು ಏನು ಮಾಡಿಲ್ಲ. ಕರೆ ಈ ಸದ್ಯಕ್ಕೆ ಅದು ಸ್ಲಮ್ ಡಿಕ್ಲರೇಷನ್ ಆಗ್ಯಾವ ಅಂದ ಕೂಡಲೇ ಕಣ್ ಕೆಂಪಾಗ್ಯಾವ ಮಂದಿವು. ಆ ಜಾಗ ನಮ್ಮದು ಇವ್ ಜಾಗ ಅದನ್ನ ಮಾಡ್ಕೊಡ್ತೀನಿ ಇದನ್ನ ಮಾಡ್ಕೊಡ್ತೀನಿ ಅಂತ ಇತ್ತೀಚಿಗೆ ಹೊಂಟಾರ. 40 ವರ್ಷದಿಂದ ಹೆಣ ನಾರದ್ರು ಯಾರು ಹೋಗಿಲ್ಲ ಅಲ್ಲಿ. ನನ್ನ ಹೆಸರು ನಿರ್ಮಲಾ ಹೊಸಮನಿ ಅಂತ ಹೇಳಿ. ಮನವಿ ಕೊಡ್ಲಾಕ್ ಬಂದಿವಿ. ಅದು ಏನಂದ್ರ 4 ಉಣಿದ ಹಕ್ಕಪತ್ರ ಕೊಡ್ರಿ ಅನ್ಕೇಸಿ ನಾವು ಸ್ಲಮ್ ಬೋರ್ಡಿಗೆ ಮ್ಯಾಗ ಹೋಗಿ ಕೇಳಿದ್ರು ಅವ್ರು ಕೊಡ್ಲಾತಿಲ್ಲ. ಬರೀ MLA ಬಂದು ಕೊಡ್ತಾರ ಅನ್ಕೇಸಿ ಹೇಳ್ತಾರ. ಆದ್ರೆ MLA ಬರ್ಲಾತಿಲ್ಲ. MLA PA ಅನ್ಕೇಸಿ ಜನ ಬಂದ್ಕೇಸಿ ನೀವು ರೊಕ್ಕ ಕೊಡ್ರಿ ನಾವು JCP ಹಚ್ತೀವಿ ಅದು ಇದು ಅನ್ಕೇಸಿ ಉಡಾಪೆ ಇದು ಹೇಳತ್ತಾರ. ಅದಕ್ಕಾಗಿ ನಾವು DC ಗೆ ಮನವಿ ಕೊಡ್ಲಾಕ್ ಬಂದಿವಿ. ಅವ್ರು MLA PA ಅದಾರ ಅಂತೀರಿ, ನಿಮ್ಮಲ್ಲಿ ರೊಕ್ಕ ಕೇಳತ್ತಾರ ಈ ಸಲ ಒಳಗಿದ್ದವ್ರು. ಗೊತ್ತಿಲ್ಲ. ಹಿಂಗಾಗಿ ಜನ ಭಯಭೀತರಾಗಿ DC ಅವರಿಗೆ ಮನವಿ ಮಾಡ್ಲಾಕ್ ಬಂದಾರ. ಮನವಿ ಮಾಡಿ ಅದು ದುಡ್ಕೊಂಡ್ ತಿನ್ನೋರ್ ಜನ ಅದಾರ. ಹೀಗಾಗಿ ಅದು ತೊಂದ್ರೆ ಮಾಡತ್ತಾರ. ಅದು DC ಅವರು ಸ್ಲಮ್ ಬೋರ್ಡ್ನವ್ರಿಗೆ ಕರೆದ್ ಕೇಸಿ ಏನಾರ ಒಂದು ಸಲಹೆ ತಗೋಬೇಕನ್ಕೇಸಿ ಹೇಳ್ತಾ ಇದೀವಿ. ಸರಿ, ನನ್ನ ಹೆಸರು ಅಕ್ರಮ್ ಮಾಶಾಳ್ಕರ್, ಸ್ಲಮ್ ಸಮಿತಿ ಅಧ್ಯಕ್ಷ. ನನ್ನ ಹೆಸರು ರೇಣುಕಾ ಬಿರಾದಾರಿ. ನಾವು ರಾಮನಗರ ಸ್ಲಮ್ದವ್ರಿ. ಈಗ 2 ವರ್ಷದಿಂದ ಸಂಬಳ ಡಿಕ್ಲೇರ್ ಆಗೈತ್ರಿ. ನಮ್ದು ಡಿಕ್ಲೇರ್ ಆಗಿ ಗೊತ್ತಾಗಿ ಈಗ MLA PA ಬರತ್ತಾರ. ಅವ್ರು MLA ಕಳ್ಸ್ಯಾರ ಅಂತ ಹೇಳತ್ತಾರಿ ಸರ್. ಅವ್ರು ಬಂದು ಇಲ್ಲಿ ರೊಕ್ಕ ಕೊಡ್ತೀವಿ, ನಾವು ಲೇಔಟ್ ಹಾಕಿ ಕೊಡ್ತೀವಿ, ನಿಮ್ಗೆಲ್ಲ ಡೈನಿಚರ್ ಮಾಡ್ಕೊಡ್ತೀವಿ, ನಾವು ಹಾಕ್ಪತ್ರ ಕೊಡ್ತೀವಿ ಅಂತ ಹೇಳತ್ತಾರಿ ಸರ್. ಅವ್ರು ನಾವ್ ಮೊಬೈಲ್ ರೆಕಾರ್ಡ್ ಮಾಡ್ಕೋಬೇಕು ಏನಾರ ಮಾಡ್ಬೇಕು ಅಂತಂದ್ರ ಅವ್ರ ನಮಗ ಬೆದರಿಕೆ ಹಾಕ್ತಾರಿ. ಏನೇ ಬಂದು ಬೈತಾರಿ. ಬೈದು ಇದು ಮಾಡಿ ನಮ್ಗ ಒಟ್ಟ ನಿಂದ್ರ ಕೊಡಲಾಗ್ಯಾರಿ ಸರ್. ಇಲ್ಲಿ ಏನ್ ಬೈತಾರ, ಏನಂತ ಬೈತಾರ? ಇವ್ರು ಇಲ್ಲಿ ಎಲ್ಲಿಯೋ ನೀವ್ ಎಲ್ಲಿಯವರ ಬಂದಿರಿ, ಇಲ್ಲಿ ನಿಂತಿರಿ. ಮತ್ ನಮ್ಗೇನು ಇಲ್ಲ ಸರ್, ಹೊಲ ಇಲ್ಲ ಮನಿ ಇಲ್ಲ. ಬಂದ್ ಮತ್ತೆ ಸರ್ಕಾರಿ ಜಾಗತ್ ನಿಂತೀರಿ ಸರ್. ನಾವ್ ಗೌರ್ಮೆಂಟ್ ಜಾಗ ಹೇಳಿ ನಿಂತೇವಿ. ನೀವ್ ಎಲ್ಲಿಯೋ ಬಂದ್ ನಿಂತೀರಿ, ಯಾರಪ್ಪನ ಹತ್ರ ಬಂದ್ ನಿಂತೀರಿ ಅಂತ ಮಗ್ಳು ಊರಾನ್ ಅವ್ರನ್ನ ಕರ್ಕೊಂಡು ರಂಭಾಪುರ ಊರಾನ್ ಅವ್ರನ್ನ ಕರ್ಕೊಂಡ್ ಬಂದ ಮಾತಾಡಕ್ತಾರಿ ಸರ್ ಇದನ್ನೆಲ್ಲ ಅವ್ರು. ಅದಕ್ಕ ನಾವ್ ಹ್ಞೂ ರೀ, ರಾಮನಗರ ಸಲಮ್ದವ್ರೇನ್ರಿ? ನಾವ್ ರಾಮನಗರ ಸಂಬಳದವ್ರಿ. ರೇಣುಕಾ ಬಿರಾದಾರಿ. ಸರಸ್ವತಿ ಕಪಾಳೆ ರೀ. ಈ ಇಸ್ಲಾಮೀರ್ ಡಿಕ್ಲೇರ್ ಆಗ್ಯದ್ರಿ. ಆದೇಶ ಆದ್ಮೇಲೆ ಆಗ್ಯದ ನಂತರ ನಾವ್ 20-30 ವರ್ಷಕ್ಕ 40 ವರ್ಷ ಆಯ್ತು ನಾವ್ ಅಲ್ಲಿ ವಾಸ ಮಾಡಕತ್ತೇವ್ರಿ. ಎಲ್ಲಿ ವರಿತನ ಯಾರು ಬಂದಿಲ್ಲ. ನಾವಿಟ್ ನೀರ ನೆಳ್ಳ ಮಾಡ್ಕೊಂಡ್ ಹಿಂಗತ್ತೇಳಿ ಈ ಮಹಿಳಾ ಸಂಘನಾಗ ನಾವ್ ಕೊಡೋಣ. ಮಹಿಳಾ ಸಂಘಿನವ್ರು ಬಂದು ನಿಮ್ಗೆ ಏನಾದ್ರು ನಾವು ಸಹಾಯ ಮಾಡ್ತೇವ ಒಂದು ಮಾಡತ್ತೇಳಿ ನೀರ ಲೈಟ್ ಮಾಡ್ಕೊಂಡೇವ್ರಿ. ಈಗ ನಮ್ಗ ಮನಿ ಜಾಗ ಮಾಡಿ ಕೊಡ್ತೇವಿ ಆಯ್ತಂದೇವ್ರಿ. ಈಗ ಇವ್ರೇನದ ಇಸ್ಲಾಂ ಏರಿಯಾ ಡಿಕ್ಲೇರ್ ಆಗ್ಯದನ ಏನ್ ಮಾಡ್ತಾರ ಪೇಯಗಳವ್ರೇನು ಪೇಯಗಳು ಅನ್ನೋದು ಗೊತ್ತಿಲ್ಲ. ಏನದ ಯಾರು PA ರೀ ಅಂತ ಹೇಳಿ ನಿಮ್ಮಲ್ಲಿ ಬರ್ತಾರ. ಅದೇವಿ ನಾವು ಜಾಗ ಲೇಔಟ್ ಮಾಡಿ ಕೊಡ್ತೇವಿ, ನಿಮ್ಗೆ ಅನುಕೂಲ ಮಾಡಿ ಕೊಡ್ತೇವಿ, ಹಕ್ಕಪತ್ರ ಕೊಡ್ತೇವಿ, ಆಮೇಲೆ ಕೊಡ್ತೇವ. ನಮ್ಗೆ ಹಕ್ಕಪತ್ರ ಮೊದಲು ಕೊಡ್ರಿ ಆಮೇಲೆ ಮಾಡಾಕತ್ತಾರ. ಈಗ ಸದ್ ಕೊಡೋಲ್ಲತ್ತಾರ. ಅವ್ರ ಏನಂತಾರಿ ಮನಿ ನಿಮ್ ಬಿಡಿಸಿ ಹೊಸ ಮನಿ ಕಟ್ಕೊಡ್ತಾರ. ಹೊಸ ಮನಿ ಕೊಡ್ತೇವಿ. ಇಲ್ಲಿ ಹೇಳ್ತಾರ ಅವ್ರು ರೊಕ್ಕನು ತುಂಬೇಕ್ರಿ. ಆಮೇಲೆ ನನ್ನ ಹೆಸರು ಸರಸ್ವತಿ ತಿನ್ನತಾನ. ಹೊಟ್ಟಿ ತುಂಬಂಗಿಲ್ರಿ. ಯಾರೋ ಯತ್ನಾಗೋಡನ್ ಪಿಯಾಗೊಳತ್ರಿ. ನಮ್ಗೂ ಅನ್ನಾಕ ಬರುದಿಲ್ಲ. ಬಂದ್ ನಮ್ಗ್ ಹಿಂಗ್ ತ್ರಾಸ್ ಕೊಡ್ತಾರ. ರೊಕ್ಕ ಕೊಡ್ರಿ ನಾವ್ ಮನಿ ಕಟ್ಟಿ ಕೊಡ್ತೇವತ್ತಾರ. ನಾವ್ ಇದ್ದವ್ರ ಬಡ್ರು ದುಡ್ಕೊಂಡ್ ತಿನ್ನೋರು ನಮ್ಗೆ ನಮ್ನಿ 3 ದಿನಕ್ಕೊಮ್ಮೆ ತ್ರಾಸ್ ಕೊಡ್ತಾರ್ರಿ. ಹೌದಲ್ರಿ? ಈ ನಮ್ ಮುಖಾಂತರ MLA ಸಾಹೇಬ್ರಿಗೆ ಏನ್ ಕೇಳ್ಕೊತೀರಿ ನೀವು? ಹಿಂಗ PA ಬಂದ್ ತ್ರಾಸ್ ಕೊಡಾಕತ್ತಾರ ಅಂದ್ರ ನಮ್ಗ ಬಡ್ರ ಮಂದಿ ಇದೇವ್ರಿ. ನಾವ್ ದುಡ್ಕೊಂಡ್ ತಿನ್ನೋರು. ದುಡಿತ ನಮ್ಗ್ ಹೊಟ್ಟಿ ತುಂಬಂಗಿಲ್ಲ. ಎಲ್ಲಾರು ಹೆಣ್ಬಾಲ್ಯರು. ಮತ್ ನಾವ್ ಹೆಂಗ್ ಮಾಡೋಣ್ರಿ ಸರ್? ನಮಗೇನ್ ಹಕ್ಕಪತ್ರ ಕೊಡದ ಕೊಡ್ರಿ. ನಾವ್ ಅಲ್ಲಿ ನಮ್ ಬೇಕಂದ್ರ ನಾವ್ ಹೆಂಗ್ ನಮ್ಗ ಆದಂಗ್ ಕಟ್ಕೋತೇವ್ ತಿಳ್ತೇವ್ರಿ. ಮತ್ತೇನ್ ಹೇಳೋಣ್ರಿ? ರತ್ನಾಬಾಯಿ ಮಣೋರ್ರಿ. ಯಾವ ಸಲ ಮೇರೆ ನಿಮ್ದ? ಅದೇ ರೀ. ನಾವು ಎಲ್ಲಾ ಮಾಡ್ಕೊಡ್ತೇವಿ, ನ್ಯಾಯ ಮಾಡ್ಕೊಡ್ತೇವಿ, ಲೈಟ್ ಮಾಡ್ತೇವಿ. ನಮ್ಗ್ ವೋಟ್ ಹಾಕ್ರಿ. ಹನುಮಂತರ ಗುಡಿ ಮುಂದ್ ಕುರ್ಚಿ ಮ್ಯಾಲ ಹೇಳೋಗ್ಯಾರಿ. ಯಾರು ಹೇಳ್ಯಾರ? ಬಸವನಗೌಡನು ಹೇಳ್ಯಾರಿ, ನಮ್ ಊರ್ಗೌಡನು ಹೇಳ್ಯಾರಿ. ಅವ್ರು ಗೆದ್ದು ಬಂದಿಂದ ಹೋಗಿ ಕೇಳಾಕ್ ಹೋಗೋಣ. ಇದ್ ಯಾರ್ದ ಜಾಗ ನಮ್ಗೆ ಯಾಕೆ ಹೇಳ್ತೀರಿ? ಯಾ ಸುಳ್ಳು ಮಕ್ಳ ಹೋರಿ ಅಂತ ಹೇಳ್ತಾರಿ. ನಾವ್ ಹ್ಯಾ ಮಾಡ್ಬೇಕ್ ಹೇಳ್ರಿ? ಇಲ್ಲಿ ಹೆಣ್ಣು ಬಾಲ್ಯಾರಿ. ನಮ್ಗ ಗಂಡಿಲ್ಲ. ಊಟ ಬೇರೆ ಮಾತಾಡ್ತಾರ, ಗೆದ್ದು ಬದ್ದ ಬೇರೆ ಮಾತಾಡ್ತಾರ. ಗೆದ್ದು ಬಂದಾಗ ಹಂಗ ಹೇಳ್ತಾರಿ. ನಾವ್ ಈಗ ಹ್ಯಾ ಮಾಡ್ಬೇಕ್ ಹೇಳ್ರಿ? ಈ ಕಾಯ್ದೆ ಆಗ್ಯಾದ್ರಿ, ಕಾಯ್ದ ಕೂಡ ನಾಯಕತಾರಿ.
ಕೊಡಂಗಿಲ್ಲ ತಾರಿ ಅವ್ರು ಕೊಡಂಗಿಲ್ಲ ಅಂತ ಹೇಳ್ತಾರಿ ನಾವ್ ಈಗ ಹ್ಯಾ ಮಾಡ್ಬೇಕ್ರಿ ಈಗ ನಿಮ್ ಮನಿ ಖಾಲಿ ಮಾಡಿ ಹೋಗ್ರಿ ಅಂತಾರ. ಹಾ ಖಾಲಿ ಮಾಡತ್ತಾರ ನಾವ್ ಎಲ್ಲಿ ಬೈಲಾಗ್ ಹೋಗ್ರ ಹೆಣ್ ಬಾಲ್ಯಾರ ಎಲ್ಲಿ ಗಿಡ ಎಲ್ಲಿ ಕಿತ್ಕೊಂಡ್ ಕುಂಡ್ರಿ ಎಷ್ಟು ವರ್ಷದಿಂದ ವಾಸ ಮಾಡತ್ತೀರಿ? ಈಗ 40 ವರ್ಷ ಆಯ್ತ್ರಿ. ನೀವು ಬಂದ್ 40 ವರ್ಷ ಆಗಿರ್ಬೇಕು, ಇವ್ರು ಬಂದ್ 20 ವರ್ಷ ಹೌದಲ್ರಿ? ಮೊದಲು ಇವ್ರ ಮನೆಯವ್ರದೆಲ್ಲ ಇಲ್ಲೇ ಇದ್ರಿ ಸರ್. ನಿಮ್ ಹೆಸರು ಹೇಳ್ರಿ? ಶಾಣಮ್ಮ ಹಿಪ್ರಿ ರೀ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।